ಸರ್ ಆನಂತರ ಈಗ ವಿಧಾನಸೌಧ ನಿರ್ಮಾಣದ ಟೈಮ್ನಲ್ಲಿ ಏನಾದರೂ ಒಂದಷ್ಟು ಕುತೂಹಲಕಾರಿ ಘಟನೆಗಳು, ರೋಚಕ ಘಟನೆಗಳು ಏನಾದರೂ ನಡೆದಿರುವಂಥದ್ದು ಎಕ್ಸಾಂಪಲ್ಸ್ಗಳು? ರೋಚಕ ಘಟನೆಗಳು ಒಂದು ಅವರ ಹ್ಮ್. ಅವ್ರ ಮೇಲೆ ಹಲ್ಲೆ ಆಗಿರತಕ್ಕಂಥದ್ದು. ಎರಡನೇದು ರಾಮಕೃಷ್ಣ ಹೆಗಡೆ ಅವರ ಟೆನ್ಯೂರಲ್ಲಿ ಆತನಿಗೂ ಮತ್ತು ದೇವೇಗೌಡರ ಸಾಹೇಬರಿಗೆ ಎಲ್ಲ ಒಂದು ಕಡೆ ಒಂದು ಹಂತದಲ್ಲಿ ವ್ಯತ್ಯಾಸಗಳು ಬಂದಾಗ ರಾಮಕೃಷ್ಣ ಹೆಗಡೆ ಅವರ ಅನುಯಾಯಿಗಳು ಅಥವಾ ಇವರ ಅನುಯಾಯಿಗಳು ಎಲ್ಲ ಒಂದು ಕಡೆ ಬಟ್ಟೆನೆಲ್ಲ ಹರಿದಿತ್ತು. ಅದು ಒಂದು ಘಟನೆ. ಎರಡನೇದು 2008ರಲ್ಲಿ ಹೆಚ್ಚು ಕಡಿಮೆ ಒಂದಷ್ಟು MLAsನ ತೆಗೆದಾಕಿದಾಗ ನಮ್ಮ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅವರು ಒಳಗಡೆ ದಾಂಧಲೆ ಮಾಡ್ತಾರೆ. ಮೇಜಿನ ಮೇಲೆ ಎದ್ದು ನಿಂತು ಗುಳಿ ಹೇಳಿ ಎದ್ದು ದಾಂಧಲೆ ಮಾಡ್ತಾರೆ. ಅದೊಂದು ಕಹಿ ಅನುಭವ. ಮತ್ತೆ ಇನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಇನ್ಯಾವುದು ಇಲ್ಲ. ಆಮೇಲೆ ಇವತ್ತಿನ ಪ್ರೆಸೆಂಟ್ ಹೇಳಂಗಿಲ್ಲ ನಾನು. ಹೋಮ್ ಮಿನಿಸ್ಟ್ರಿ ಒಬ್ಬ ಮಿನಿಸ್ಟ್ರಿಗೆ ಒಬ್ಬ ಯಾರೋ ಬಂದು ಚೊಪ್ಲಿಯಲ್ಲಿ ಹೊಡೆದು ಬಿಡ್ತಾನೆ. ಒಬ್ಬ ಜನರಲ್ ಯಾರೋ ಅವ್ನು ಬಂದು ಚೊಪ್ಲಿಯಲ್ಲಿ ಹೊಡೆದು ಬಿಡ್ತಾನೆ. ಅದೊಂದು ಕಹಿ ಘಟನೆ. ಆಮೇಲೆ ರೈತರದ್ದು ಸುಸೈಡ್ ಅದಾಗಿರತಕ್ಕಂಥದ್ದು. ಇಷ್ಟೇ. ಇದು ಯಾವಾಗ ಆಗಿದೆ ಸರ್? ಅಂದ್ರೆ ಇದು ಬಿಜೆಪಿ ಸರ್ಕಾರ ಇದ್ದಾಗ. ಸರ್ ಈ ವಿಧಾನಸೌಧದ ಸ್ಟ್ರಕ್ಚರ್ನ ವಿಶೇಷತೆಗಳೇನು? ಬಟ್ ಇದು 4 ವಿಶೇಷಗಳು ಹೇಳಿದಾಗ ನಿಮಗೆ ದ್ರಾವಿಡಿ ಎಂದು ನಾನು ಅದೆಲ್ಲ ಹೇಳಿದ್ದೀನಿ. ಬಟ್ 4 ಕಡೆ 4 ದ್ವಾರ ಇದೆ ಒಂದು. ಆಮೇಲೆ ಇದರ ಕೆಳಗಡೆ ಈಗಲೂ ಕೂಡ ನೀರು ಹರಿಯುತ್ತೆ ಅನ್ನೋತಕ್ಕಂಥ ಒಂದು ವಾದ ಇದೆ. ಅಂದ್ರೆ ವಿಧಾನಸೌಧದ ಕೆಳಗಡೆ ನೀರು ಹರಿಯುತ್ತೆ ಅಂತನಾ? ನೀರು ಹರಿಯುತ್ತೆ ಅಂತ ಒಂದು ವಾದ ಇದೆ. ಆಮೇಲೆ ಇದೊಂದು ಏನು ಈ ಸ್ಟ್ರಕ್ಚರಿನ ವಿಶೇಷ ಕೇಳಬೇಕಂದ್ರೆ ಈ ಕಡೆಗೆ ಈ ನಾರ್ತ್ ಟು ಸೌತ್ ಇದೆಯಲ್ಲ, ಸೌತ್ ಕೆಳಗಡೆಗೆ ಹೋದ್ರೆ 2 ಫ್ಲೋರ್ ಕೆಳಗಡೆ ನಾವು ಕಟ್ಟಿದೀವಿ. ಬೇಸು ಮತ್ತೆ ಗ್ರೌಂಡ್. ಬೇಸ್ ಇದೆ ಮತ್ತೆ ಗ್ರೌಂಡ್ ಎರಡೂ ಒಂದು ಫ್ಲೋರ್ ಕಟ್ಟಿದೀವಿ ಎಕ್ಸ್ಟ್ರಾ. ಅಂದ್ರೆ ಜಾಗ ಹೇಗಿತ್ತೋ ಆ ತರ ಲೂಪ್ನ ನಾವು ಸ್ಪೇಸ್. ಅದೇನಂದ್ರೆ ಸ್ಟೋರ್ ಹೌಸ್. ಇವತ್ತು ಕೂಡ ವಿಧಾನಸೌಧದ ಬಹಳ ಈ ನಮ್ಮ ದೇವರು ಗುಡಿಗಳ ದೇವರು ನೆಕ್ಲೆಸ್ಸು ದೇವ್ರದ್ದೆಲ್ಲ ಈ ಆಸ್ತಿ ಎಲ್ಲ ಕೂಡ ಅಲ್ಲೇ ಶೇಖರಣೆ ಆಗೋದು. ಯಾರಿಗೂ ಗೊತ್ತಿಲ್ಲ, ಅದು ಕಾನ್ಫಿಡೆನ್ಷಿಯಲ್. ಅದಕ್ಕೆ ಸ್ಟೋರ್ ಹೌಸ್ ಅಂತ ಹೇಳ್ತೀವಿ. ಸ್ಟೋರ್ ಹೌಸ್ಗೆ ನನಗೂ ಆಕ್ಸೆಸ್ ಕೊಡಲಿಲ್ಲ ಆ ಲೇಡಿ. ಅದಕ್ಕೆ ಗೋಲ್ಡ್ ಆಫೀಸರ್ ಅಂತ ಇದ್ದಾರೆ, ಅವರೇ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ಇವತ್ತು ಅದಕ್ಕೆ ಅಲ್ಲಿ ಏನು ಮಾಡ್ತೀವಿ ನಾವು, ಅದು ರೆವಿನ್ಯೂ ಇಲಾಖೆಗೆ ಸ್ಟ್ಯಾಂಪ್ಸ್ ಅಂತ ಹಾಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಅದು ಒಂದು ಸೆಂಟರ್, ಅದು ಒಂದು ವಿಶೇಷ. ಅದ್ರ ಮೇಲೆ ಬ್ಯಾಂಕು, ವಾಸ್ತು ಪ್ರಕಾರ ಬ್ಯಾಂಕ್ ಸೆಂಟರ್ ಇದೆ. ಅದ್ರ ಮೇಲೆ ಫಸ್ಟ್ ಅಂದ್ರೆ ಪಕ್ಕಾ ವಾಸ್ತು ಪ್ರಕಾರ ವಿಧಾನಸೌಧ. ವಾಸ್ತು ದೋಷ ಅದು ಇದು ಅಂತಾರೆ, ಪಕ್ಕಾ ವಾಸ್ತು ಪ್ರಕಾರ. ವಿ ಹ್ಯಾವ್ ಟೇಕನ್. ಆಮೇಲೆ ಟಿಲ್ಟ್ ರೆಕ್ಟಾಂಗ್ಯುಲರ್ ಬಿಲ್ಡಿಂಗ್ ಇದು ಹಿಂಗಿದೆ. ಟಿಲ್ಟಿಂಗ್ ಸೂರ್ಯ ರೆಕ್ಟಾಂಗ್ಯುಲರ್ ಬಿಲ್ಡಿಂಗ್ ಇದು ಟಿಲ್ಟೆಡ್ ಟು ಸೌತ್ ಇಂಡಿಯನ್. ಆಮೇಲೆ ಗೋಪುರ, ದೊಡ್ಡದು ಗೋಪುರ ಇದೆಯಲ್ಲ, ಅದು ಬಿದ್ದೋಗ್ತಾ ಇತ್ತಮ್ಮ. ಬಿದ್ದೋಗ್ತಾ ಇತ್ತದ, ಕಟ್ಟಕ್ ಆಗ್ತಾ ಇಲ್ಲ. 91 ಅಡಿಗೆ ಫಿಕ್ಸ್ ಮಾಡ್ಕೊಂಡು. 91 ಅಡಿ ಇದೆಯಾ ಸರ್? 91 ಅಡಿ. ಅದಕ್ಕೆ ನಾವು ಟಾಕಿಂಗ್ ಟವರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೇಂದ್ರ ಸರ್ಕಾರದ್ದು ಡೈರೆಕ್ಟ್ ಕಮ್ಯುನಿಕೇಶನ್ ಒಂದು ಟವರ್ಗೆ ಬಿಟ್ಕೊಟ್ಟಿದ್ದಾರೆ. ಯೂನಿಯನ್ ಮಿನಿಸ್ಟರ್ಸ್ ಯಾರೇ ಬಂದ್ರು ಕೂಡ ಫ್ಯಾಕ್ಸ್ ಅಲ್ಲಿ ಆಗುತ್ತೆ, ಇನ್ಫಾರ್ಮೇಶನ್ ಅಲ್ಲಿ ಬರ್ತದೆ. ಇಲ್ಲಿ ಕಮ್ಯುನಿಕೇಶನ್ ಇಮಿಡಿಯೇಟ್ ಆಗಿ ಬರ್ತದೆ. ಪ್ರೈಮ್ ಮಿನಿಸ್ಟರ್ದು ಎಲ್ಲ ಟಾಪ್ ಇನ್ಫಾರ್ಮೇಶನ್ ಮಾತ್ರ ಅಲ್ಲಿ ಒಂದು ಯಾವುದು ಒಂದು ಡೂಮ್ ಇಷ್ಟಿದೆ ಒಳಗಡೆ ಹೋದ್ರೆ ನೀವು. ಅಯ್ಯೋ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಅಷ್ಟ್ ಮೇಲೆ ನಾನು ಹೇಳ್ತಾ ಇರೋದು, ಬಹಳ ವಿಸ್ತಾರವಾಗಿದೆ ಡೂಮ್. ಆಮೇಲೆ ಸೆಂಟ್ರಲ್ ಡೂಮ್ 60 ಫೀಟ್ ಹೈಟ್. ಎದುರುಗಡೆ ನೀವು ನೋಡಿದ್ಯಲ್ಲ ದೊಡ್ಡ ಡೂಮ್, ಅಕ್ಕಪಕ್ಕ ಸಿಸ್ಟರ್ಸ್ ಡೂಮ್ ಅಂತೀವಿ, ಅದು 60 ಅಡಿ. ಮೇಲೆ ಹೋದ್ರೆ ಪೂರ್ತಿ ಅಲ್ಲಿ ಇನ್ನೊಂದು ಚಿಕ್ಕ ಡೂಮ್ ಇದೆ ಮೇಲ್ಗಡೆ, ಅದ್ರ ಮೇಲೆ ನಮ್ಮ ಲಾಂಛನ. ಹೌದಾ ಅಲ್ವಾ? ರಾಷ್ಟ್ರ ಲಾಂಛನ. ಅಲ್ಲಿ ಒಳಗಡೆ ಸ್ವಿರ್ಲಿಂಗ್ ಸ್ಟೆಪ್ಸ್ ಇದೆ, ಅದ್ರ ಮೇಲೆ ಹತ್ತಿ ಆ ಲಾಂಛನಕ್ಕೆ ಹೋಗ್ಬೇಕು ಒಳಗಡೆ. ಅಲ್ಲಿ ವಿಶಾಲವಾದ ಜಾಗ ಇಷ್ಟಿದೆ ಸರ್. ಅದು ಅಂದ್ರೆ ಆಚೆಯಿಂದ ಕಾಣಿಸೋದಿಲ್ಲ. ಅದು ಬಹಳ ವಿಶೇಷವಾಗಿ ಕಟ್ಟಿರುತ್ತೆ. ಫುಲ್ ಪ್ಲಾನ್ಡ್ ಆಗಿ ಅಲ್ಲಿ ಹೋದಾಗ ತಲೆ ತಿರುಗಿ ಬರುತ್ತೆ. ಅಂದ್ರೆ ತುಂಬಾ ಮೇಲೆ ಯಾರನ್ನೂ ಬಿಡೋದಿಲ್ಲ. ಈಗ ಸೆಕ್ಯೂರಿಟಿ ಯಾರನ್ನೂ ಬಿಡೋದಿಲ್ಲ. ಈಗ ನೀವು PWD ಮಿನಿಸ್ಟ್ರಿ ಏನೋ ನಮಗೆ ಗೊತ್ತಿದ್ರೆ ಪರ್ಮಿಷನ್ ಕೊಟ್ಟರೆ ಇಲ್ಲಾಂದ್ರೆ ಬಿಡೋದಿಲ್ಲ. ಸರ್ ನಮ್ಮ ವಿಧಾನಸೌಧನ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದಾರೆ ಹಾಗಾದ್ರೆ. ಪಕ್ಕಾ
ಪ್ಲಾನ್. ಇಟ್ಸ್ ವೆಲ್ ಪ್ಲಾನ್ಡ್, ಇಟ್ಸ್ ವೆಲ್ ಪ್ಲಾನ್ಡ್. ಸರ್ ಈಗ ಮೆಟ್ಟಿಲುಗಳ ಬಗ್ಗೆ ಮಾತಾಡ್ತಾ ಬಂದಾಗ ಮೆಟ್ಟಿಲುಗಳ ಬಗ್ಗೆ, ಹೌದು. ಸ್ಟೆಪ್ಸ್ ಬಗ್ಗೆ ಬಹಳ ದೊಡ್ಡದಿದೆ ಸ್ಟೆಪ್ಸ್ ಹೌದು. ಅಲ್ವಾ ಸರ್? ಅದು ವಿಶೇಷವಾಗಿ ಹ್ಮ್. ಸೈಂಟಿಫಿಕ್ ಆಗಿ ಹ್ಮ್. ಸ್ಟೆಪ್ಸ್ ಹತ್ತಲಿಕ್ಕೆ ಸುಮಾರು ಚೆನ್ನಾಗಿ ಕರೆಕ್ಟ್ ಆಗಿ ಇರಲಿ ಅಂತೇಳಿ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಹ್ಮ್. ಬಟ್ ಆ ಮೆಟ್ಲಿನ ಕತೆ ಏನು ಅಂತಂದ್ರೆ, ಹ್ಮ್. ಹಿಂದೆ ನಮ್ಮ ಕೆಂಗಲ್ ಹನುಮಂತ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಂಗೆ ಹೋಗ್ತಾ ಇರ್ತಾರೆ. ಹ್ಮ್. ಆಗ ಸ್ವಾತಂತ್ರ್ಯದ ಹೋರಾಟ ಇರ್ತದೆ, ಶಿಫ್ಟ್ ಆಗುತ್ತೆ, ಚೇಂಜಸ್ ಆಗುತ್ತೆ, ಕಾನ್ಸ್ಟೆಂಟ್ ಅಸೆಂಬ್ಲಿ ಇರ್ತದೆ. ಆಗ ಕಾನ್ಸ್ಟೆಂಟ್ ಅಸೆಂಬ್ಲಿಯಲ್ಲಿ ಮೆಂಬರ್ ಆಗಿರ್ತಾರೆ. ಹ್ಮ್. ಒಂದು ದಿನ ವಿನ್ಸ್ಟನ್ ಚರ್ಚಿಲ್ ಮನೆಗೆ ಹೋಗ್ತಾರೆ. ವಿನ್ಸ್ಟನ್ ಚರ್ಚಿಲ್ ಆಗ ರಾಷ್ಟ್ರಪತಿ ಭವನಲ್ಲಿ ಇರ್ತಾನೆ. ವಿನ್ಸ್ಟನ್ ಚರ್ಚಿಲ್ ಮೇಲೆ ಕೂತಿರ್ತಾನೆ. ಗಾಂಧಿ ಬಗ್ಗೆ ಒಂದು ಹ್ಮ್. ವ್ಯಂಗ್ಯ ಮಾಡ್ತಾನೆ. ಈ ಹ್ಮ್. ಒಬ್ಬ ಗಾಂಧಿ ಫಕೀರ ಮೇಲ್ಗಡೆ ಇಷ್ಟು ಮೆಟ್ಲು ಹತ್ತು ಬರ್ಲಿಕ್ಕೆ ಆಗತ್ತಾ ಮೀಟಿಂಗ್ಗೆ ಅಂತ. ಗಾಂಧೀಜಿ ಬಗ್ಗೆ. ಗಾಂಧೀಜಿ ಇದು ಇವನ್ ಹ್ಮ್. ಕಿವಿ ಕೇಳ್ತಾನೆ. ಹ್ಮ್. ಯಾರಿಗೆ? ಕೆಂಗಲ್ ಹನುಮಂತಯ್ಯ. ಹ್ಮ್. ಆಗ ಕೆಂಗಲ್ ಹನುಮಂತಯ್ಯ ನಾನು ಕಟ್ಟಡ ಕಟ್ಟಬೇಕಾದ್ರೆ ಹ್ಮ್. ಇದಕ್ಕೆ ಭವ್ಯವಾಗಿ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ. ಹ್ಮ್. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಗ್ರ್ಯಾಂಡ್ ಸ್ಟೆಪ್ಸ್ ಎಲ್ಲೂ ಇಲ್ಲ. ಹ್ಮ್. ಇಡೀ ಕಂಟ್ರಿಯಲ್ಲಿ ಹೋದ್ರೆ ಈ ತರದ್ದು ಗ್ರ್ಯಾಂಡ್ ಸ್ಟೆಪ್ಸ್ ಎಲ್ಲೂ ಇಲ್ಲ. 45 ಸ್ಟೆಪ್ಸ್ ಒಂದು ವಿಶೇಷ. ಮತ್ತೆ ಆ ಕಡೆ ಈ ಕಡೆ ಡೆಕೋರೇಷನ್ ಕಮಿಟಿನವರು ಹ್ಮ್. ಬಸವ ಇಡಬೇಕು ಅಂತಿದ್ರು. ಹ್ಮ್. ಆ ಬಸವ ಇಡಕ್ ಹೋಗ್ಲಿಲ್ಲ. ಅಷ್ಟೊತ್ತಿಗೆ ಇವ್ರು ಪದವಿ ಕಳ್ಕೊಂತಾರೆ. ಹ್ಮ್. ಆಯ್ತಾ? ಆ ಕಡೆಗೆ ಪ್ಯಾನೆಲ್ ಇದಾವೆ. ಆ ಪ್ಯಾನಲ್ ಅಲ್ಲಿ ಹೂವ, ಹುಲಿ ಅದೆಲ್ಲ ಇತ್ತು. ನೋಡಿದ್ರೆ ನೀವು ಪ್ಯಾನಲ್ ಅಲ್ಲಿ ಆನೆ, ಆ ಕಡೆಗೆ ಪ್ಯಾನಲ್ ಹ್ಮ್. ಇತ್ತು. ಆ ಫ್ರೀಸ್ಡ್ ಪ್ಯಾನಲ್ ಅಂತ ಹೇಳ್ತೀವಿ. ಆ ಪ್ಯಾನಲ್ ಇತ್ತು. ಮುಂದೆ ಬರೋದು ಸ್ಟೆಪ್ಸ್ ಸೈಂಟಿಫಿಕಲಿ ಡಿಸೈನ್ಡ್. ಮತ್ತೆ ಇವ್ರು ರಾಮಕೃಷ್ಣ ಹೆಗಡೆ ಬಂದ್ಮೇಲೆ ಒಂದು ಪರಿಪಾಠ ಮಾಡೋದು, ಇಲ್ಲೇ ನಾನು ಪ್ರಮಾಣ ವಚನ ತಗೋಬೇಕು ಅಂತ. ಯಾವಾಗೂ ಕೂಡ ಪ್ರಮಾಣ ವಚನ ನಡೀತಾ ಇತ್ತು. ಹ್ಮ್. ಈ ಯಾವಾಗ ಬಾಂಬು ಗೀಂಬು ಸೆಕ್ಯೂರಿಟಿ ಥ್ರೆಟ್ ಬಂತೋ ಹ್ಮ್. ರಾಜ್ಭವನ್ ಶಿಫ್ಟ್ ಆಯ್ತು. ಈಗಲೂ ಕೂಡ ಯಡಿಯೂರಪ್ಪ ಇದ್ದಾಗ ಗ್ರೀನ್ ಶಾಲ್ ಹಾಕೊಂಡು ಕೊಂಡು ಹೌದು. ಪ್ರಮಾಣ ಹ್ಮ್. ವಚನ ಇಡೀ ಸ್ವೀಕರಿಸಿದ್ರು ಜನಸ್ತೋಮ. ಅವ್ರು. ಏನು ಉದ್ದೇಶ? ವಿಧಾನಸೌಧ ಈ ನಮ್ಮ ಇಡೀ ಜನರ ಸಾರ್ವಭೌಮತ್ವ. ಹ್ಮ್. ಒಬ್ಬರದೇ ಕಟ್ಟಡ ಅಲ್ಲ ಅದು. ಹ್ಮ್. ಜನರ ಹೇಳಿಗೆ, ಜನರ ವಿಶಸ್ ಏನಿದೆ ಹ್ಮ್. ಅದು ಆಸ್ಪಿರೇಷನ್ ಫುಲ್ಫಿಲ್ ಮಾಡತಕ್ಕಂಥದ್ದು ವಿಧಾನಸೌಧ. ಆ ನಿಟ್ಟಿನಲ್ಲಿ ವಿಧಾನಸೌಧ ಅಂದರೆ ಸಾರ್ವಭೌಮತ್ವದ ಕಟ್ಟಡ. ಅದು ಸಾವ್ರಿನ್ ವಿಲ್ ಆಫ್ ದ ಪೀಪಲ್ ಅಂತ ಹೇಳ್ತೀವಿ. ನಮ್ಮ ಪ್ರಜಾಪ್ರಭುತ್ವದಲ್ಲೇ ಹ್ಮ್. ಯಾರು ಜನರು ಒಡೆಯರು, ಯಾವುದಕ್ಕೂ ಕೂಡ ಇಡೀ ಜನಸ್ತೋಮನೇ ಒಡೆಯರು ಹೌದು. ಅಂತ ಒಂದು ಪರಿಕಲ್ಪನೆ ನಮಗೆ ಅಂಬೇಡ್ಕರ್ ಸಾಹೇಬ್ರು. ಅದನ್ನ ಹೇಳಲಿಕ್ಕೆ ಈ ಹ್ಮ್. ವಿಧಾನಸೌಧವನ್ನು ಕಟ್ಟಿದ್ರು ಕೆಂಗಲ್ ಹನುಮಂತಯ್ಯ. ಸರ್ ಮತ್ತೊಂದೇನಪ್ಪಾ ಅಂತಂದ್ರೆ ಈಗ ಪಶ್ಚಿಮ ದ್ವಾರದಿಂದಲೇ ಯಾಕೆ ಪ್ರವೇಶ ಅಂತ ಅಲ್ಲಿ ಕೆಲವೊಂದ್ ಕಡೆ ನಿರ್ಬಂಧ ಮುಖ್ಯಮಂತ್ರಿಗಳಿಗೆ ಈಗ ಮಾಡಿದ್ದಾರಲ್ವಾ? ಮುಖ್ಯಮಂತ್ರಿಗಳು ಸಾಹೇಬ್ರು ಅವ್ರವ್ರ ಇಚ್ಛೆ ಇರ್ತದೆ. ಹ್ಮ್. ಈಗ ಒಬ್ಬೊಬ್ಬ ಒಂದೊಂದು ಮುಖ್ಯಮಂತ್ರಿ ಬಂದಾಗ ಒಬ್ಬೊಬ್ರು ಸ್ಟೈಲ್ ಇರ್ತಾರೆ. ಈಗ ಹ್ಮ್. ಯಡಿಯೂರಪ್ಪ ಬಂದ್ರು ಎಲ್ಲ ಪೂಜೆ ಮಾಡಿದ್ರಮ್ಮ. ಹ್ಮ್. ನಮ್ಮ ಪದ್ಧತಿ ಪ್ರಕಾರ ಚೇರ್ಗೆ ಪೂಜೆ ಮಾಡಿದ್ರು. ಎಲ್ಲಿ? ಹ್ಮ್. CM ಎಸ್ಟಾಬ್ಲಿಷ್ಮೆಂಟ್ಗೆ. ಹೀಗಾಗಿ ಒಬ್ಬೊಬ್ರು ಮುಖ್ಯಮಂತ್ರಿಗಳು ಕೂಡ ಅವ್ರದೇ ಆದ ಒಂದು ಏನೋ ಒಂದು ತತ್ವ, ಹ್ಮ್. ಒಂದು ಸಿದ್ಧಾಂತ, ಆ ಸಿದ್ಧಾಂತಕ್ಕೆ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಅವರೊಂದು ಸಿದ್ಧಾಂತ ನಾರ್ತ್ಗೆ ಹೋದ್ರೆ ಒಳ್ಳೇದು ನನಗೆ ಅಂದ್ರೆ ಅವ್ರ ಸಾಹೇಬ್ರು ಹೆಸರಿಗೆ ತಕ್ಕಂತೆ ಒಳ್ಳೇದಾಗುತ್ತೆ ಇರ್ಬೋದು, ಅಂತ. ಸಜೆಸ್ಟ್ ಹಾ. ಮಾಡಿರ್ತಾರೆ. ಅವ್ರಿಗೆ ಹ್ಮ್. ಸಜೆಸ್ಟ್ ಮಾಡಿರ್ತಾರೆ ಒಳ್ಳೇದು ಯಾವ್ದು ಬರಬೇಕು ಅಂತ. ಹ್ಮ್. ಮುಖ್ಯಮಂತ್ರಿ ಅಲ್ವಾ ಈಗ? ಹ್ಮ್. ಈಗ ಬೇರೆ DCM ಬೇರೆ, ಈಗ ಹ್ಮ್. ಮುಖ್ಯಮಂತ್ರಿ. ಆತನಿಗೆ ಯಾವ್ದು ಒಳಿತಿರ್ತದೋ ಎಲ್ಲ ತಗೊಂತಾರೆ. ಹ್ಮ್. ಹ್ಮ್. ಒಳಿತಿರೋದನ್ನ ಫಾಲೋ ಮಾಡ್ತಾರೆ. ಅದು ಪೂರ್ತಿ ಪರ್ಸನಲ್ ಇರ್ತದೆ. ಹ್ಮ್. ಇದು ಮುಖ್ಯಮಂತ್ರಿ ಈಗಲೂ ಅಷ್ಟೇ ಹೋಗ್ತಾರೆ. ಹೌದು, ನಾರ್ತ್ಗೆನೆ. ನಮ್ಗೆಲ್ಲ ಖುಷಿ. ಖುಷಿ. ನಾವು ಲೈಬ್ರರಿಯಲ್ಲಿ ಕೂತಿರ್ತೀವಿ, ಮುಖ್ಯಮಂತ್ರಿ ನೋಡೋ ಅವಕಾಶ ನೋಡೋ ಸಿಗುತ್ತೆ ಅವಕಾಶ ನಮ್ಗೆ. ಸಿಗುತ್ತೆ. ನಮಗೆ ಮೊದಲೇ ಸಿಗೋದಿಲ್ಲ. ಹ್ಮ್. ಬಹಳ ಈಗ ಬಹಳ ಮೊದಲೆಲ್ಲ ಹೀಗೆ ಬರ್ತಿತ್ತು. ಈಗ ಹ್ಮ್. ಬಹಳ ಮೃದುವಾಗಿ ಹ್ಮ್. ಬಹಳ ಇದಾಗಿ ಬರ್ತಾರೆ. ಜನ ಬಿದ್ದೋಗ್ಬಿಟ್ಟಿರ್ತಾರೆ. ಆಗ್ಲೇ ಹ್ಮ್. ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಎಲ್ಲ ಬಂದ್ಬಿಡುತ್ತೆ. ಹ್ಮ್. CM ಬರ್ತಾರೆ, ಹೋಲ್ಡ್ ಮಾಡಿ ಅಂತೇಳಿ ಎಲ್ಲ ಹ್ಮ್. ನಮ್ಗೆ ಪಬ್ಲಿಕ್ ಜಾಗ ಬಿಡೋದಿಲ್ಲ. ಆ ಜಾಗಕ್ಕೆ ಬಂದಾಗ ಸರ್ ನೀವು ನೋಡಿರೋ ಪ್ರಕಾರ ದಿಕ್ಕು ಬದಲಿಸಿದಂತಹ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ? ಯಡಿಯೂರಪ್ಪ ಅವ್ರು ಬದಲಾಯಿಸಿದ್ದಾರೆ. Okay. ಅಲ್ಲಿ ಮುಖ್ಯಮಂತ್ರಿ ಮೇಲೆ ಚೇಂಬರ್ ಅಲ್ಲಿ ಹ್ಮ್. ಬದಲಾಯಿಸಿದ್ದಾರೆ. ಈ ಕಡೆಗಿದ್ರು ಅವ್ರು ಆ ಕಡೆ, ಇವ್ರು ಮೂಲೆಗೆ ಹೋದ್ರು, ಹಾ. ಇವ್ರು ಅದೇ ಜಾಗದಲ್ಲಿದ್ದಾರೆ. ಹ್ಮ್. ನಾನು ಹೋಗಿದ್ದೆ, CM ಸಾಹೇಬ್ರು ಅದೇ ಜಾಗದಲ್ಲಿ. ಹ್ಮ್. ಹ್ಮ್. ಆಮೇಲೆ ಯಡಿಯೂರಪ್ಪ ಅಷ್ಟೇ, ಬೇರೆ ಬೇರೆ. ಇನ್ಯಾರೇ ಇಲ್ಲ. DK ಸಾಹೇಬ್ರು, CM DK ಸಾಹೇಬ್ರು ಕೂಡ ಬದಲಿಸಿದ್ದಾರೆ ಪಶ್ಚಿಮದಿಂದ ಅಂತ ಅಲ್ಲ ಏನಿಲ್ಲ, ಸೀಟ್ ಹಾಗೆ ಇದೆಯಲ್ಲ. ಸೀಟ್ ಹಾಗೆ ಬರೋ ದಾರಿ ಅಷ್ಟೇ. ಬರೋ ದಾರಿ ಅಷ್ಟೇ ಚೇಂಜ್ ಬರೋ ಮಾಡಿದ್ದಾರೆ. ದಾರಿ ಅಷ್ಟೇ. ಅಂದ್ರೆ ಅವರಿಗೆ ಅವರ ಹೆಸರಿಗೆ ಒಳ್ಳೇದಾಗುತ್ತೆ ಅಂತನಾ? ಹೇಗೆ? ಇರ್ಬೋದು ಅವರ ನಂಬಿಕೆ. ನಂಬಿಕೆ. ಸರ್ ಮತ್ತೊಂದು ಪ್ರಶ್ನೆ. ಈಗ ವಿಧಾನಸೌಧದ ಮುಂದೆ ಸಾಕಷ್ಟು ಜನ ಸೇರಿರ್ತಾರೆ, ಒಂದಷ್ಟು ಜನ ಬಂದು ಫೋಟೋ ತೆಕ್ಕೊಳ್ತಾರೆ, ಮತ್ತೊಂದೇನೋ ಆಗ್ತಾ ಇರುತ್ತೆ, ಬೇರೆ ಬೇರೆ ಕಡೆಯಿಂದ ಕೂಡ ಬಂದಿದ್ದಾರೆ. ಒಂದ್ ರೀತಿ ನಮಗೆ ಖುಷಿ ಅಲ್ವಾ ಸರ್ ಆ ವಿಚಾರ? ಹೌದು, ನಮ್ಮ ದೇಶದ ಹೆಮ್ಮೆ, ಹೆಮ್ಮೆ. ನಮ್ಮ ಅದ್ರಲ್ಲೂ ರಾಜ್ಯದ ಹೆಮ್ಮೆ, ಶಾಸಕಾಂಗದ ಹೆಮ್ಮೆ. ಅದ್ರಲ್ಲೂ ನಾನಿವತ್ತು ಹ್ಮ್. ಇಲ್ಲಿರ್ಬೇಕು ಅಂತಂದ್ರೆ ಆ ಒಂದು ಪ್ಯಾಷನ್ ಇರೋದ್ರಿಂದ ಅಲ್ಲಿದ್ದೀನಿ.
ನಮ್ಮ ಹೆಮ್ಮೆ. ಹ್ಮ್. ನಾವು ಇಟ್ಟಿದಿಗೆ ಹೆಮ್ಮೆ ಅಂತಂದಾಗ ಇಡೀ ಭಾರತಕ್ಕೆ ನಾವು ಹ್ಮ್. ಪ್ರಜಾಪ್ರಭುತ್ವದ ಬೀಜವನ್ನು ಬಿತ್ತವ್ರು ನಾವು. ಹೌದು. ನಿನಗೆ ಹೇಳ್ಬೇಕಂತಂದ್ರೆ ಆವತ್ತಿನ ಕಾಲಕ್ಕೆ ಅಲ್ಲಮ ಪ್ರಭು ಫಸ್ಟ್ ಪಾರ್ಲಿಮೆಂಟ್, ನಾವು ಕನ್ನಡಿಗರು. ಎರಡನೇದು ಮೈಸೂರು ಪ್ರಜಾಪ್ರತಿನಿಧಿ ಸಭೆ 1881, ಸ್ವಾತಂತ್ರ್ಯ ಆಗಕ್ಕಿಂತ ಮುಂಚೆನೆ ನಮ್ಮ ರಾಜರ ಪರಿಕಲ್ಪನೆ ಏನಿತ್ತು, ಜನರ ಆಶೋತ್ತರಗಳನ್ನ ಈಡೇರಿಸತಕ್ಕಂತ ಒಂದು ಸಂಘ ಸಂಸ್ಥೆ ಆದ್ರೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆ. ಆಗ ದಿವಾನ್ರು, ರಂಗಾಚಾರ್ಯರು ದಿವಾನ್ರು, ಫಸ್ಟ್ ದಿವಾನ್ರು, ಅವರು ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ರು. ಜನರ ಸಮಸ್ಯೆಗಳು ಏನು ಅಂತ ಅದನ್ನ ರಾಜನ ಮುಂದೆ ತಗೊಂಡು ಹೋಗಿಡ್ತಾ ಇದ್ರು. ಆ ಪದ್ಧತಿ ಕ್ರಮೇಣ ಬದಲಾವಣೆ ಆಯ್ತು. ಆ ರಿಫಾರ್ಮೇಶನ್ ತಂದವರು ನಮ್ಮ ರಾಜರು. ಸಂವಿಧಾನ ಅಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸಂವಿಧಾನ ಮಾಡತಕ್ಕಂಥ ಚಾಣಕ್ಯತೆ ಇತ್ತು. ಸಂವಿಧಾನ ಮಾಡಿದ್ರು. ಆಮೇಲೆ ನಾವು ಸಮ್ಮಿಲನ, ರಾಷ್ಟ್ರದಲ್ಲೇ ಸಮ್ಮಿಲನ ಆದ್ವಿ. ಎಷ್ಟು ವಿಶೇಷತೆಗಳಿಂದ ಕೂಡಿದೆ ಅಲ್ವಾ ಸರ್? ಆ ಹಿನ್ನೆಲೆ ಇರೋದ್ರಿಂದ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.